ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಅಲ್ಲ ನಮಗೆಲ್ರಿಗೂ ಒಳ್ಳೇದು ಮಾಡಲಿ. ಬರ್ರಿ ನಮ್ಮ ಮನೆಗೆ ಇವತ್ತು ಹಬ್ಬಕ್ಕೆ ಊಟಕ್ಕೆ ಬರ್ರಿ. ಶಿರ್ಕರ್ಮ ಕಡೆಕತ್ರಿ ಇವತ್ತು ಸ್ಪೆಷಲ್. ಅಲ್ಲೇ ಬಂದು ಇಲ್ಲ ನೋಡಿ ನಮ್ಮ ಗುಡ್ಡು ಹಾಯ್ ಕರ್ಕೊಂಡು. ಅಸ್ಸಲಾಮು ಅಲೈಕುಂ. ಈದ್ ಮುಬಾರಕ್. ಈದ್ ಮುಬಾರಕ್ ಬರ್ಕೊಂಡು ಟೋಪಿ ಹಾಕಿದ್ನ್ಯಾ ತೆಗೆದು ಕೊಟ್ಟಾನ. ಅವರು ನಮಾಜ್ಗೆ ಹೋಗ್ಯಾರ ಇಬ್ಬರು, ನಮ್ಮ ಹಸ್ಬೆಂಡ್ ಆ್ಯಂಡ್ ಕುಶಾದ್. ನಮ್ಮದು ನಮಾಜ್ ಆಯಿತು. ಈದ್ ಮುಬಾರಕ್ ಎಲ್ರಿಗೂ ಒನ್ಸ್ ಅಗೇನ್. ಶಿರ್ಕುರ್ಮನೂ ರೆಡಿ ಆಗೈತಿ. ಬರಲಿ ಶಿರ್ಕುರ್ಮ ತೋರಿಸ್ತೀನಿ. ನಮ್ಮ ರಂಜಾನ್ ಶಿರ್ಕುರ್ಮ ರೆಡಿ. ಇವಾಗ ಮತ್ತೆ ಅಡುಗೆ ಮಾಡಬೇಕು. ಅಡುಗೆ ಮಾಡಿ ಇವತ್ತು ಊಟಕ್ಕೆ ಬರ್ತಾರೆ ನಮ್ಮ ಫ್ರೆಂಡ್ಸ್. ಅವರು ಎಲ್ಲರಿಗೂ ಊಟಕ್ಕೆ ಹೇಳಿವಿ. 30 ಜನ ಆಗ್ಬೋದು. ಇಷ್ಟ ಆಗೈತಿ. ಇವಾಗ ನಾಷ್ಟ ಅದು ಮಾಡಿದ್ವಿ. ನಾಷ್ಟ ಆಯಿತು ನಂದು. ನಿಮ್ಮ ನಾಷ್ಟ ಆಯಿತಾ? ಇವತ್ತು ಫುಲ್ ಬ್ಯುಸಿ. ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ, 1-2 ನಿಮಿಷ. ಟೈಮು 9:30 ಆಗೈತಿ. ಇವಾಗ ಸ್ವಲ್ಪ ಓ ಯಾವ ಬಿಡ್ತೆ ಇದು ನೋಡ್ರಿ. ನಿನ್ನೆ ಇದು ತರ್ಸಾರ ಚೇರಿಗೆ ಹಾಕೋದಿದ್ದು. ಮತ್ತೆ ಹಳ್ಳಿಗತ್ತನೇ ಐತಿ. 2 ಆನ್ಲೈನಾಗ ತರ್ಸಾರ. ಇದಕ್ಕೆ ಬಂದು ನಮ್ಮ ಗುಂಡು ಎಲ್ಲ ಹೊಲ ಸೇವಿಸ್ಬಿಡ್ತಾನ. ಇವತ್ತು ಫುಲ್ ಬ್ಯುಸಿ ಇರ್ತೀವಿ. ಚಂತನ ಎಲ್ರಿಗೂ ಅಡುಗೆ ಮಾಡೋದು, ಊಟಕ್ಕೆ ಕೊಡೋದು, ತೊಳೆಯೋದು ಇದೇ ಆಗುತ್ತೆ ಇವತ್ತು. ಈ ವಿಡಿಯೋನ ಇವತ್ತು ಹಬ್ಬದ ದಿನ ಅಪ್ಲೋಡ್ ಆಗಲ್ಲ, ಇದು ನಾಳೆಗೆ ಅಪ್ಲೋಡ್ ಆಗುತ್ತೆ. ಓಕೆ, ಮತ್ತೆ ಅಡುಗೆ ಮಾಡೋಕ್ಕೆ ತೋರಿಸ್ತೀನಿ. ಬಾಯ್. ಶಿರ್ಕುರ್ಮ ಮಾಡೋದು ಪೂರ್ತಿ ರೆಸಿಪಿ ತೋರಿಸ್ತೀನಿ ನೋಡಿರಿ. ಯಾರ್ಯಾರಿಗೆ ಕುಡಿಬೇಕು ಅಂತ ಇಂಟ್ರೆಸ್ಟ್ ಇರ್ತೈತಿ, ಮಾಡ್ಬೇಕು ಅನ್ನೋದು ಇರ್ತೈತೆ ನೋಡಿರಿ. ಫಸ್ಟ್ ಈ ರೀತಿ ಡ್ರೈ ಫ್ರೂಟ್ಸ್ ನೆನೆ ಹಾಕಿ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು. ನಿಮ್ಮ ಕಡೆ ಯಾವ್ಯಾವ ಇರ್ತಾವೆ ನೋಡಿರಿ, ಬಾದಾಮಿ, ಗೋಡಂಬಿ, ಆಮೇಲೆ ಇನ್ನೊಂದಿಷ್ಟು ಕೆಲವಿಷ್ಟು ಸಿಗ್ತಾವೆ. ಬೇಕು ಅಂದ್ರೆ ಅವು ತೊಗೋರಿ, ಇಲ್ಲಾಂದರೆ ಇವೆರಡು ಇದ್ರೆ ನಡಿತೈತಿ. ಅವನ್ನ ನೆನೆ ಹಾಕಿ ಕಟ್ ಮಾಡಬೇಕು. ನೆನೆ ಹಾಕಲ್ಲ ಅಂದ್ರೆ ಹಾಗೆ ಕಟ್ ಮಾಡಿದ್ರೂ ನಡಿತೈತಿ, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಅವನ್ನ ಕಟ್ ಮಾಡಿದ ಮೇಲೆ ತುಪ್ಪದಾಗ ಫ್ರೈ ಮಾಡಬೇಕು. ತುಪ್ಪದಾಗ ಮಾಡಿದ್ರೇ ಚಲೋ. ತುಪ್ಪ ಇಲ್ಲ ಎಣ್ಣೆ ಒಳಗೆ ಮಾಡ್ತೀನಿ ಅಂತಂದ್ರೆ ಸರಿ ಆಗಂಗಿಲ್ಲ. ಆದಷ್ಟು ಈ ರೆಸಿಪಿ ಮಾಡ್ಬೇಕಂದ್ರೆ ತುಪ್ಪ ತೊಗೊಂಬಂದೇ ಮಾಡಿರಿ, ಚೆಂದ ಆಕೈತಿ ನೋಡಿರಿ. ನಾನಿಲ್ಲಿ ಫಸ್ಟ್ ಅವು ಸೌತಿ ಬೀಜ ಅಂತ ಸಿಗ್ತಾವೆ ನೋಡ್ರಿ, ವೈಟನ್ನು ಸೂರ್ಯಪಾನ ಟೈಪ್ ಇರ್ತಾವಲ್ಲ, ಅವು ಫ್ರೈ ಮಾಡಾಕತ್ತೀನಿ. ಇವೆಲ್ಲ ಏನಪ್ಪ ಅಂದ್ರೆ ತುಪ್ಪದೊಳಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಚೆಂದಾಗಿ. ಆಮೇಲೆ ನೋಡಿರಿ, ಇಷ್ಟು ಈ ಕಲರ್ ಬಂದರೆ ಸಾಕು. ಇಷ್ಟೇ ಇರಬೇಕು. ಸ್ಲೋ ಗ್ಯಾಸ್ ಇಟ್ಟ ಗೋಲ್ಡನ್ ಬ್ರೌನ್ ಬರೋವರೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಷ್ಟೇ. ಜಾಸ್ತಿ ಕಪ್ ಮಾಡಬೇಡ್ರಿ, ಟೇಸ್ಟ್ ಆಗಂಗಿಲ್ಲ. ಲೈಟಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಇವು ಸ್ವಲ್ಪ ಟೈಮ್ ತೊಗೊತಾವೆ. ನೆನೆ ಹಾಕಿದ್ವಿ ಅಂದ್ರೆ ಹಸಿಯಾಗಿರ್ತಾವಲ್ಲ, ಸ್ವಲ್ಪ ಫ್ರೈ ಮಾಡೋಕೆ ಟೈಮ್ ತೊಗೊತೈತಿ. ಒಣವಿದ್ದು ಅಂದರೆ ಜಲ್ದಿನೇ ಫ್ರೈ ಆಗ್ತಾವೆ. ಹಸಿ ನೋಡಿರಿ, ಕರಿಯುವಾಗ ಉಬ್ತಾವೆ ನೋಡಿರಿ, ಎಷ್ಟು ಚೆಂದಾಗಿ ಉಬ್ಬಿ ಇದು ಆಗ್ತಾವೆ. ಆಮೇಲೆ ಇಲ್ಲಿ ನಾನು ಒಂದು 4 ಲೀಟ್ರ್ ಹಾಲು ತೊಗೊಂಡಿನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಲು ತೊಗೊಂಡು ಮಾಡ್ಬೋದು. ಜಾಸ್ತಿ ಜನಕ್ಕೆ ಮಾಡೋದಿದ್ರೆ ಜಾಸ್ತಿ ಹಾಲು ಹಾಕಬೇಕು. ಕಡಿಮೆ ಒಂದು 4-5 ಜನಕ್ಕೆ ಮಾಡ್ತೀವಿ ಅಂದ್ರೆ 1 ಲೀಟ್ರ್ ಹಾಲು ಸಾಕಾಗ್ತಾವೆ. ಆಲ್ಮೋಸ್ಟ್ ನೀರು ಜಾಸ್ತಿ ಹಾಕಬಾರ್ದು, ಹಾಲು ಜಾಸ್ತಿ ಇದ್ರೇ ಚಲೋ ಆಕೈತಿ. ನೀವು ಇದ್ರಾಗ ಬೇಕು ಅಂದ್ರೆ ಸ್ವಲ್ಪ ಹಸಿ ಕೊಬ್ಬರಿ ತುರಿದು ಮಿಕ್ಸಿಗೆ ಹಾಕಿ ಅದರ ಹಾಲನ್ನು ಕೂಡ ಹಾಕ್ತಾರೆ. ನಾನಿಲ್ಲಿ ಹಾಕಕತ್ತಿಲ್ಲ, ಹಾಲು ಅಷ್ಟೇ ಹಾಕ್ತೀನಿ. ಅದನ್ನು ಮಾಡಿದ್ರೂ ಮಸ್ತ್ ಟೇಸ್ಟ್ ಬರ್ತೈತೆ ಅದು. ಆ ರೀತಿಯೂ ಮಾಡಿದ್ರೆ ನೋಡಿ, ಎಲ್ಲ ಹಾಲು ಪಾಕಿಟ್ ಹರಿದಾಕಿ ಬಿಸಿ ಮಾಡಾಕಿಟ್ಟಿನಿ. ಹಾಲನ್ನು ತಿರುಕೋಂತ ಸರಿಯಾಗಿ ಬಿಸಿ ಮಾಡಬೇಕು. ಒಂದು
ಅರ್ಧ ತಾಸು ಟೈಮ್ ತೊಗೊತೈತಿ ಇದು ಸರಿಯಾಗಿ ಬಿಸಿ ಆಗಬೇಕು ಅಂದ್ರೇ ಶಿರ್ಕುರ್ಮ ಟೇಸ್ಟಿ ಆಕೈತಿ. ಹಾಗೆ ಹಾಲು ಬಿಸಿ ಮಾಡೋಕೆ ಇಟ್ಟಿದ್ನೆಲ್ಲ ನಾಷ್ಟ ಮಾಡ್ಕೊಂಡ್ರೆ ಆಯಿತು ಸ್ವಲ್ಪ ಅಂಥೇಳಿ ನಾಷ್ಟ ಮಾಡೋಕ್ಕೆ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಟೊಮೆಟೊ ಕಟ್ ಮಾಡಾಕ್ತಿದ್ದೆ. ನಡು ಹಂಗೆ ಹಾಲು ಸ್ವಲ್ಪ ಹಿಂಗೆ ತಿರ್ಕೊಂತ ಇರಬೇಕು, ಇಲ್ಲಾಂದ್ರೆ ಕೆಳಗೆ ತಳ ಹತ್ತಿಬಿಟ್ಟಿರ್ತೈತಿ, ಅದು ಗಟ್ಟಿ ಗಟ್ಟಿ ಆಮೇಲೆ ತಳ ಹತ್ತಿನ ತಿರ್ವಾಕ್ ಹೋದ್ರೆ ಇದು ಕಪ್ಪಾಗಿರ್ತೈತಿ. ಅದಕ್ಕೆ ತಿರ್ಕೊಂತ ಇರ್ರಿ. ಆಮೇಲೆ ನೋಡಿರಿ ಇಲ್ಲಿ ಸಕ್ಕರೆ ಹಾಕಾಕಿರ್ತೀನಿ. ಸಕ್ಕರೆ ಹಾಲಿಗೆ ತಕ್ಕಂಗೆ ಎಷ್ಟು ಸ್ವೀಟ್ ನೋಡಿಕೊಂಡು ಸಕ್ಕರೆ ಹಾಕ್ಬೇಕು. ನಾನಿಲ್ಲಿ ಒಂದು 4 ಕಪ್ ಹಾಕಕತ್ತೀನಿ. ಆಮೇಲೆ ಮತ್ತೆ ನೋಡ್ತೀನಿ ಹೆಚ್ಚು ಕಡಿಮೆ ಸ್ವೀಟ್ ಕಡಿಮೆ ಆಗಿತ್ತು ಅಂದ್ರೆ ಮತ್ತೆ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಮೊದಲು ಒಂದು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಮತ್ತೆ ಟೇಸ್ಟ್ ನೋಡಿ ಮತ್ತೆ ಹಾಕ್ಕೋಬೋದು. ಆ ಸಕ್ಕರೆನೂ ಕರೀಲಿ ಸರಿಯಾಗಿ. ಹಾಲು ಸಕ್ಕರೆ ಕರಗಿದ ಮೇಲೆ ಆಮೇಲೆ ಇದನ್ನು ಒಗ್ಗರಣೆ ಹಾಕ್ತೀನಿ ನೋಡಿರಿ. ಒಂದು ಬೊಗಣಿ ತೊಗೊಂಡು ಇವಾಗೆಲ್ಲ ಫ್ರೈ ಮಾಡಿದ್ದು ಅದಾವಲ್ಲ ಅವು ಆ್ಯಕ್ಚುಲಿ ತುಪ್ಪ ಕಡಿಮೆಯಾಗಿ ಸರಿಯಾಗಿ ಫ್ರೈ ಆಗಿರಲಿಲ್ಲ, ಅದಕ್ಕೆ ಮತ್ತು ವಾಪಸ್ ಒಗ್ಗರಣೆ ಟೈಪ್ ಇನ್ನೂ ಸ್ವಲ್ಪ ತುಪ್ಪ ಹಾಕಿ ಹುರಿದು ಇದು ಮಾಡಾಕ್ತೀನಿ. ಮೊದಲೇ ಸರಿಯಾಗಿ ಫ್ರೈ ಆಗಿದ್ದು ಅಂದ್ರೆ ಹಾಗೆ ಹಾಲಿನಾಗ ಅವನ್ನ ಫ್ರೈ ಮಾಡಿದ್ದು ಹಾಕಿದ್ರೆ ನಡಿತೈತಿ. ನಾವು ಸ್ವಲ್ಪ ತುಪ್ಪ ಕಡಿಮೆ ಆಗಿತ್ತಲ್ಲ, ಇನ್ನೂ ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿಕೊಂಡು ಇದು ಮಾಡಾಕ್ತೀನಿ. ಆಮೇಲೆ ಶಾವಿಗೆ ಸಣ್ಣ ಶಾವಿಗೆ ತೊಗೊಳ್ರಿ. ಬೋಲ್ ಶಾವಿಗೆ ತೊಗೊಂಡು ಅವನು ತುಪ್ಪದಾಗ ಹುರ್ಕೋಬೇಕು. ಶಾವಿಗೆನ ಸ್ವಲ್ಪ ಅವೇನೋ ಹುರಿದು ಇರ್ತಾವೆ, ಒಂದೊಂದು ಇರೋಂಗಿಲ್ಲ, ಎಲ್ಲರೂ ಹುರ್ಕೋರಿ. ಇದನ್ನು ಸ್ವಲ್ಪ ತುಪ್ಪದಾಗ ಬೆಚ್ಚಿ ಮಾಡ್ಕೊಬೇಕು ಅಷ್ಟೇ, ಅವೇನು ಹುರಿದಿರಂಗಿಲ್ಲ. ತುಪ್ಪದಾಗ ಸ್ವಲ್ಪ ಬೆಚ್ಚಿ ಮಾಡ್ಕೊಂಡು ಆಮೇಲೆ ನೋಡಿರಿ ಹಾಲು ಹಾಕಬೇಕು. ನನಗೆ ಅಷ್ಟು ಒಮ್ಮೆ ಹಾಕೋದಾಗಲ್ಲ ಅಂತ ಸ್ವಲ್ಪ ಹಾಕಾಕತ್ತೀನಿ ಇಲ್ಲಿ. ಇವಾಗೆಲ್ಲನೂ ಒಮ್ಮೆ ಎತ್ತಿ ಹಾಕ್ತೀನಿ ನೋಡಿರಿ, ಗುಂಡಿ ಪೂರ ಹಾಲು ಎತ್ತಿ ಹಾಕಿದ್ರೆ ಶಿರ್ಕುರ್ಮ ರೆಡಿ ನೋಡಿರಿ. ಇಷ್ಟ ಸಿಂಪಲ್ ಐತಿ, ಏನು ಇದ್ರಾಗ ಏನು ದೊಡ್ಡ ವಿಷಯ ಇಲ್ಲ. ಇಷ್ಟು ಮಾಡಿದರೆ ಶಿರ್ಕುರ್ಮ ರೆಡಿ. ಹಾಲು ಬಿಸಿ ಮಾಡಿ ಅದನ್ನೇನು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿರ್ತೀವಲ್ಲ, ತುಪ್ಪದಾಗ ಹುರ್ಕೊಂಡಿರ್ತೀವಲ್ಲ, ಅದನ್ನು ಶಾವಿಗೆ ಹಾಲಿನೊಳಗೆ ಹಾಕಿದ್ರೂ ನಡೀತೈತಿ. ಇಲ್ಲ ಈ ರೀತಿ ತುಪ್ಪದಾಗ ಫ್ರೈ ಮಾಡ್ಕೊಂಡೇ ಒಬ್ಬೊಬ್ರು ಹಾಲು ಹಾಕ್ತಾರೆ, ಹಂಗೂ ನಡೀತೈತಿ. ಯಾವ ರೀತಿ ಮಾಡಿದ್ರೂ ನಡೆಯುತ್ತೆ, ಸರಿಯಾಗಿ ಬರ್ತೈತಿ, ಏನು ಪ್ರಾಬ್ಲಮ್ ಇಲ್ಲ. ಅನ್ನಕ್ಕಿಟ್ಟಿನಿ, ನೀರು ಬಿಸಿ ಆಗಲಿ. ಇವಾಗ ಸ್ವಲ್ಪ ಇದಕ್ಕೆ ಏನಂದ್ರೆ ಮಸಾಲದ್ದು ಹಾಕೀನಿ, ಅಂದ್ರೆ ಲವಂಗ ಕರಿಮೆಣಸು ಚಕ್ಕೆ ಅದು ಹಾಕೀನಿ, ಸ್ವಲ್ಪ ಎಣ್ಣೆ ಹಾಕೀನಿ. ಇವು ನೋಡ್ರಿ 1-2 ಕಿಲೋ ಅಕ್ಕಿ ಅದಾವು. ಇವು ಸಾಕಾಗಲ್ಲ ಅಂತೇಳಿ ಇಷ್ಟು ಮಾಡಿದ್ದೆ ಫಸ್ಟ್, ಮತ್ತು ಆಮೇಲೆ 1 kg ಮತ್ತು ಬೇರೆ ಮಾಡಿದೆ. ಇದ್ರದ್ದೇನು ರೆಸಿಪಿ ತೋರಿಸಿಲ್ಲ ನಾನು, ಹಾಗೆ ಮಾಡಿದೆ. ಫಸ್ಟ್ ರೈಸ್ ಮಾಡಿಕೊಂಡು ಆಮೇಲೆ ಏನೈತಿ ಅದನ್ನು ಎಲ್ಲ ವೆಜಿಟೇಬಲ್ಸ್ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಫ್ರೈ ಮಾಡ್ಕೊಂಡು ಒಗ್ಗರಣೆ ಹಾಕಿ ಈ ರೀತಿ ರೈಸ್ ಮಾಡಿ ನೋಡಿರಿ. ನಮ್ಮ ಯಜಮಾನ್ರ ಫ್ರೆಂಡ್ಸ್ ಬಂದಿದ್ರು, ಊಟಕ್ಕೆ ಕುಂತಿದ್ರಲ್ಲಿ ಹೊರಗೆ, ನಾನು ರೆಸಿಪಿ ತೋರ್ಸಾಕತ್ತೀನಿ ನೋಡಿ. ಪಲಾವು, ರೈತ, ಬಜ್ಜಿ, ಆಮೇಲೆ ಪಾಪಡ್ ಕರೆದಿದ್ದೆ, ಆಮೇಲೆ ಶಿರ್ಕುರ್ಮ ಇಷ್ಟೇ. ಮತ್ತೇನು ಜಾಸ್ತಿ ಮಾಡಿಲ್ಲ. ಜಾಸ್ತಿ ಮಾಡೋಕ್ಕೂ ಆಗಲಿಲ್ಲ ನನಗೆ, ಒಬ್ಬಾಕೆ ಆಗ್ತೀನಲ್ಲ, ಮಕ್ಕಳ ಜೊತೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಭಾಳ ಬೇಕಾಗುತ್ತೆ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೇ ಮಾಡಿ ನಾನು ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ. ಇಲ್ಲಿ ಇವರು ಊಟಕ್ಕೆ ಬಂದಿದ್ದರು, ಊಟ ಮಾಡಾಕತ್ತಿದ್ರು ಅವರು. ನಾನು ಸ್ವಲ್ಪ ಇವಾಗ ಕುಂತು, ಇನ್ನೂ ನಮ್ಮ ಫ್ರೆಂಡ್ಸ್ ಅವ್ರು ಬಂದಿಲ್ಲ, ಈಗ ಬರ್ತಾರೆ ನೋಡ್ರಿ. ಅರುಣ ಏನು ಬೇಕು? ಈದ್ ಮುಬಾರಕ್. ಮಷಿನ್ ತೆಗಿಬೇಕಾಗಿತ್ತಲ್ಲ, ತೆಗಿ ಅಂದೆ ಅಣ್ಣ, ತೆಗಿತಲ್ಲ ಕುಂದ್ರಾಕ ಅಂದ್ರೆ ಚಲೋ ಆಗ್ತಿತ್ತು. ಅಯ್ಯಮ್ಮ ಇವು ಗುಂಡು ಉಣ್ಣಿಲ್ಲ ಇವ. ನೀ ಹೇಳವ ಚಿನ್ನವ, ನಿಮ್ಮ ಮಿಕ್ಕಿ ಅಲ್ಲ ಹುಡುಗಿ. ಏನು ಸೂಪರ್ ಅದು ಬರ್ತದೆ. ಹೇಳ ಮತ್ತೆ ಹೇಳ, ವರ್ಣನೆ ಮಾಡು. ಕಷ್ಟಪಟ್ಟಿದ್ಕೂ ನನಗೆ ಸ್ವಲ್ಪ ಆಕಿ ನಡುಲೆಕ್ಕದಲ್ರಿ, ಕಡೆಗೆ ಭಾಳ ಮಾತಾಡ್ತಾಳ. ಈಗ ವಿಡಿಯೋದಾಗ ಒಟ್ಟ ಮಾತಾಡೋದೀಗ ಹೋಗಲ್ಲ ಒಂದು ಪಾಯಿಂಟ.
ಮಾಡಿ ಊಟ ಮಾಡಿ ಬಾಂಡೆ ತಿಕ್ಕಾಕತ್ತೀನಿ ಸಂಜೆ ಕಡೆ ಹಬ್ಬದ ಬಾಂಡೆ ಇಷ್ಟೆಲ್ಲ ಬಾಂಡೆ ಅದ ನೋಡ್ರಿ 5 ತನ ಆಯ್ತು ಎಲ್ಲರಿಗೂ ಊಟ ಮಾಡಿಸಿದ್ದು ಅದು ಆಮೇಲೆ ಈಗ ಒಂದು ತಾಸು ರೆಸ್ಟ್ ಮಾಡಿದೆ ಭಾಳ ಕೈಕಾಲು ನೋವು ಆಗತ್ತಿದ್ದು ರೆಸ್ಟ್ ಮಾಡಿ ಈಗ ಬಾಂಡೆ ತಿಕ್ಕಾಕತ್ತೀನಿ ನೋಡ್ರಿ ಪಾಪ ಫ್ರೆಂಡ್ಸ್ ಎಲ್ಲ ನಾ ಬಂದು ಮಾಡ್ತೀನಿ ಅಂತ ಎಷ್ಟು ಇದಕ್ಕೆ ಕೇಳಿದರು ಖುಷಿ ಆಯ್ತು ಅವರು ಬಾ ಅಂದ್ರೆ ಬರ್ತಾರೆ ಬಿಡ್ರಿ ಮಾಡ್ತಾರೆ ನಾನು ನಮ್ಮ ಹಬ್ಬಕ್ಕೆ ಅವ್ರ ಕೈಲಿ ಕರೆಸಿ ಅವ್ರ ಕೈಲೇ ಮಾಡಿಸಿ ಅವ್ರಿಗೆ ಉಣ್ಸೋದು ಏನೂ ಸರಿಯಾಗಲ್ಲ ಅಂಥೇಳಿ ಬ್ಯಾಡ ಅಂದೆ ನಾನು ಬರ್ತೀನಿ ಅಂದರು ಪಾಪ ನಾ ಬರ್ತೀನಿ ನೀವು ಬರ್ತೀನಿ ಅಂತ ಎಲ್ಲರೂ ಕೇಳಿದರು ಬೇಡ ಅಂದೆ ಬೇರೆ ಏನಾರ ಫಂಕ್ಷನ್ ಇದ್ರೆ ನಡೀತೈತಿ ಬರ್ರಿ ಸ್ವಲ್ಪ ಹೆಲ್ಪ್ ಮಾಡಬರ್ರಿ ಅಂತ ಕರಿತಿದ್ದೆ ಇದು ಹಬ್ಬ ಆಕೈತಲ್ಲ ಸ್ವಲ್ಪ ನಾವು 4 ಮಂದಿಗೆ ನಮ್ಮ ಕೈಯಾರೆ ಮಾಡಿ ನಾವು ಮಾಡಿದ್ರೆ ಸ್ವಲ್ಪ ಏನೋ ನೆಮ್ಮದಿ ಅನ್ಸುತ್ತೆ ಖುಷಿ ಅನ್ಸುತ್ತೆ ಅವ್ರನ್ನ ಕರೆಸಿ ಅವ್ರ ಕೈಲೇ ಮಾಡಿಸೋದು ಸರಿ ಅನ್ಸಂಗಿಲ್ಲ ಅವ್ರು ಕೇಳಿದ್ರಲ್ಲ ಅದ ದೊಡ್ಡ ಖುಷಿ ಆಯ್ತು ನನಗೆ ಥ್ಯಾಂಕ್ಸ್ ಎಲ್ಲರಿಗೂ ಎಲ್ಲರೂ ಬಂದರು ಖುಷಿ ಆಯಿತು ವರ್ಷಕ್ಕೆ ಒಂದು ಸಲ ಇರ್ತೈತಿ ಎಲ್ಲರೂ ಬಂದು ಹೋದ್ರೆ ಚಲೋ ಅನ್ನಿಸ್ತೈತಿ ನಮಗೂ ಇವಾಗ ನೋಡ್ರಿ ಮುಂಜಾನೆ ಚಿಕನ್ ಮಾಡಿರಲಿಲ್ಲ ನನಗಂತೂ ಯಾಕೇನೋ ಚಿಕನ್ ತಿನ್ನೋಣ ಹೊಟ್ಟೆನ ನೋವು ಚಲೋ ಕಟ್ಬಿಟ್ಟೈತಿ ಚಿಕನ್ ತಿನ್ನಂಗೆ ಆಗವಲ್ದು ಮುಂಜಾನೆ ತರ್ಬೇಕಿಲ್ಲ ನಮ್ಮ ಯಜಮಾನ್ರು ಈಗ ತರ್ತೀನಿ ಅಂತ ಹೋದರು ಮುಂಜಾನೆ ತರ್ಬೇಕಿಲ್ಲ ಅಂದೆ ಯಾರೂ ತಿನ್ನೋರು ಇಲ್ಲ ಎಲ್ಲರೂ ವೆಜ್ ತಿನ್ನೋರು ಅದ್ರ ನಾನ್ ವೆಜ್ ತಿನ್ನೋರು ಯಾರಿಲ್ಲ ಸುಮ್ಮನೆ ಅವ್ರಿಗೆ ಅದ್ರ ನಡುವೆ ಅದು ಇದ್ರೆ ಸರಿ ಅನ್ಸಂಗಿಲ್ಲ ಅವ್ರಿಗೆ ತಿನ್ನಕ್ಕೆ ಒಂಥರ ಅನಿಸ್ತೈತಿ ಊಟ ಮಾಡಕ್ಕೆ ಒಂಥರ ಅನಿಸ್ತೈತಿ ಅದಕ್ಕೆ ತರಲಿಲ್ಲ ಇವಾಗ ಒಂದು ಅರ್ಧ ಕೆ ಜಿ ತರ್ತೀನಿ ಮಾಡು ಅಂತಂದ್ರು ಆಯ್ತು ತೊಗೊಂಬರ್ರಿ ಅಂದೆ ಇದು ನೋಡ್ರಿ ಬಾಂಡೆ ತಿಕ್ಕಿ ಇದು ನೋಡ್ರಿ ಇದ್ರಾಗ ಎಲ್ಲ ಕರೆದು ಹೆಂಗೆ ಐತೆ ಕಡಾಯಿ ಇಷ್ಟಾಗಿತ್ತು ನೋಡ್ರಿ ಆಮೇಲೆ ಚಿಕನ್ ಮಾಡಿ ಮಕ್ಕೊಂಬಿಡ್ತೀವಿ ಭಾಳ ಸುಸ್ತಾಗಿತ್ತು ನನಗಂತೂ ಏನರ ಇಂಥದಿತ್ತು ಅಂದ್ರೆ ಭಾಳ ಸುಸ್ತಾಗಿಬಿಡ್ತೈತಿ ಮೈ ಕೈ ನೋವು ತಲೆ ನೋವು ಚಲೋನೇ ಆಗಿಬಿಡ್ತೈತಿ ಅದು ಎಣ್ಣೆ ವಾಸನೆಗೆ ಆಮೇಲೆ ಆ ಕಡೆ ಸ್ವಲ್ಪ ಓಡಾಡೋದಾಕೈತಿ ಅದಕ್ಕೆ ಭಾಳ ಸುಸ್ತಾಗೈತಿ ಏನಿಲ್ಲ ಇವಾಗ ನನಗೇನು ಹಸುವಾಗಿಲ್ಲ ಅವ್ರಿಗೆ ಮಾಡಿ ಕೊಟ್ಟೆ ಸ್ವಲ್ಪ ಉಣ್ಣಂಗಾದ್ರೆ ಉಣ್ತೀನಿ ಸ್ವಲ್ಪ ಅನ್ನ ಇಲ್ಲ ಅಂದ್ರೆ ಇಲ್ಲ ಮಕ್ಕೊಂಬಿಡ್ತೀನಿ ಓಕೆ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್